ಪ್ರೀತಿಯ ವಿದ್ಯಾರ್ಥಿಗಳ ಹಿಂದಿನ ತರಗತಿಯಲ್ಲಿ ನಾವು ನಾಲ್ವರು ಭಾರತೀಯ ಶಿಕ್ಷಣ ತಜ್ಞರ ದೃಷ್ಟಿಕೋನದಲ್ಲಿ ಶಿಕ್ಷಣದ ಅರ್ಥವನ್ನು ನೋಡಿದ್ವಿ. ಈಗ ಮತ್ತೋರ್ವ ಚಿಂತಕ ಜೆ ಕೃಷ್ಣಮೂರ್ತಿ ಅವರನ್ನು ನಾವು ಜಿಡ್ಡು ಕೃಷ್ಣಮೂರ್ತಿ ಅಂತ ಕರೀತೇವೆ. ಜೆ ಫಾರ್ ಜಿಡ್ಡು. ಅವರು ಭಾರತದ ಪ್ರಖ್ಯಾತ ಚಿಂತಕರು, ಹಾಗೆಯೇ ಬರಹಗಾರರು, ಆಧುನಿಕ ಶಿಕ್ಷಣ ತಜ್ಞರು. ಅವರ ಶೈಕ್ಷಣಿಕ ಚಿಂತನೆಗಳನ್ನು ಸಂಗ್ರಹಿಸಿ ಒಂದು ಕೃತಿಯನ್ನು ಹೊರತಂದಿದ್ದಾರೆ, ಎಜುಕೇಶನ್ ಆಸ್ ಸರ್ವೀಸ್. ನೋಡಿ, ಆ ಪದನೇ, ಆ ಪುಸ್ತಕದ ಟೈಟ್ಲ್ ಏನಿದೆ ಅದೇ ಶಿಕ್ಷಣದ ವಿಶಾಲ ಅರ್ಥವನ್ನು ಭಾರತೀಯ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಹೇಳುವಂಥದ್ದಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅವರು ಹೇಳ್ತಾರೆ, ಇವತ್ತೇನಾಗಿದೆ, ಶಿಕ್ಷಣ ಉದ್ಯೋಗಕ್ಕಾಗಿ, ಜೀವನೋಪಾಯಕ್ಕಾಗಿ ಆಗಿದೆಯೇ ಹೊರತು ಸಮಾಜದ ಅಥವಾ ರಾಷ್ಟ್ರದ ಸೇವೆಗಾಗಿ ಅನ್ನುವಂಥದ್ದು ಅತ್ಯಂತ ಕಡಿಮೆ ಇದೆ. ಜಿಡ್ಡು ಕೃಷ್ಣಮೂರ್ತಿಯವರ ಪ್ರಕಾರ ಶಿಕ್ಷಣ ಒಂದು ಧಾರ್ಮಿಕ ಚಟುವಟಿಕೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಧರ್ಮ ಅನ್ನೋದನ್ನ ನಾವು ಮತ್ತೆ ಪೂಜೆ, ಪುನಸ್ಕಾರ ಅವಲ್ಲ. ಧರ್ಮ ಅಂತ ಹೇಳಿದ್ರೆ ಯಾವುದು ವ್ಯಕ್ತಿ ಮತ್ತು ಸಮಾಜವನ್ನು ಮೇಲಕ್ಕೆ ಎತ್ತುತ್ತದೋ ಅದನ್ನು ನಾವು ಧರ್ಮ ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ಈ ಇಡೀ ದೇಶವನ್ನ, ಇಡೀ ಸಮಾಜವನ್ನ, ವ್ಯಕ್ತಿಯ ವ್ಯಕ್ತಿತ್ವವನ್ನ ಶ್ರೇಷ್ಠತೆಯ ಕಡೆಗೆ ಕೊಂಡೊಯ್ಯುವಂತಹದ್ದನ್ನ ಧರ್ಮ ಅನ್ನೋ ಅರ್ಥದಲ್ಲಿ ಅವರು ಬಳಸಿದ್ದಾರೆ. ಹಾಗಾದ್ರೆ ಶಿಕ್ಷಣ ಅಂದ್ರೆ ಏನಾಗಬೇಕು? ಅದೊಂದು ಧಾರ್ಮಿಕ ಚಟುವಟಿಕೆ ಆಗಬೇಕು, ಅದೊಂದು ಸೇವಾ ಚಟುವಟಿಕೆ ಆಗಬೇಕು ಅನ್ನುವಂಥದ್ದು ಅವರ ಸ್ಪಷ್ಟ ಅಭಿಪ್ರಾಯ. ಅದೊಂದು ಸೇವೆ, ಅಂದರೆ ಶಿಕ್ಷಣ ಅನ್ನೋದು ಒಂದು ಸೇವೆ. ಆದರೆ ಇವತ್ತೇನಾಗಿದೆ, ಅದೊಂದು ದುಡಿಮೆಯಾಗಿದೆ, ಅದೊಂದು ವ್ಯವಹಾರವಾಗಿದೆ. ಅವರು ಹೇಳುವ ಪ್ರಕಾರ ಮಾನವನ ಪರಿಪೂರ್ಣ ವಿಕಾಸವೇ ಶಿಕ್ಷಣ. ನೋಡಿ, ಅದು ಗಮನಿಸಬೇಕು. ಭಾರತೀಯ ಶಿಕ್ಷಣ ತಜ್ಞರೆಲ್ಲರೂ ವ್ಯಕ್ತಿಯ ಸರ್ವತೋಮುಖ ವ್ಯಕ್ತಿತ್ವದ ವಿಕಾಸವೇ ಶಿಕ್ಷಣ ಅಂತ ಹೇಳ್ತಾರೆ. ಅದೇ ಚಿಂತನೆಯನ್ನ ಇವರು ಸಹ ತಮ್ಮ ಮಾತುಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಮಾನವನ ಪರಿಪೂರ್ಣ ವಿಕಾಸವೇ ಶಿಕ್ಷಣ. ಬಹುತೇಕ ಇವರ ಹೇಳಿಕೆ ಮಹಾತ್ಮ ಗಾಂಧೀಜಿಯವರ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಪರ್ಸನಾಲಿಟಿ, ದಟ್ ಇಸ್ ಬಾಡಿ, ಮೈಂಡ್ ಅಂಡ್ ಸೋಲ್. ಮಗುವಿನ ದೈಹಿಕ, ಬೌದ್ಧಿಕ, ಸಾಮಾಜಿಕ, ಸರ್ವತೋಮುಖ ವಿಕಾಸ ಅನ್ನುವಂಥ ಹೇಳಿಕೆಯನ್ನ ಜಿಡ್ಡು ಕೃಷ್ಣಮೂರ್ತಿಯವರ ಹೇಳಿಕೆ ಹೋಲ್ತದೆ ಅನ್ನೋದನ್ನು ಗಮನಿಸಬೇಕು. ಆದ್ರೆ ಇವತ್ತು ಏನಾಗಿದೆ, ಶಿಕ್ಷಣ ಒಂದಷ್ಟು ವ್ಯಕ್ತಿಯ ಸಾಮರ್ಥ್ಯಗಳನ್ನು ವಿಕಾಸಗೊಳಿಸುವಂತಹ ಗುರಿಯನ್ನು ಪ್ರಧಾನವಾಗಿ ಇಟ್ಕೊಂಡಿದೆ. ಯಾಕೆ ಈ ಮಾತನ್ನ ಅವರು ಅಲ್ಲಗಡಿತಾರೆ ಅಂತ ಹೇಳಿದ್ರೆ, ಬರೀ ಕೇವಲ ಸಾಮರ್ಥ್ಯಗಳನ್ನ ಹೆಚ್ಚಿಸುವ ಪ್ರಯತ್ನಕ್ಕೆ ಶಿಕ್ಷಣ ಒತ್ತು ಕೊಟ್ಟರೆ ಏನಾಗ್ತದೆ, ಸಾಮರ್ಥ್ಯ ವ್ಯಕ್ತಿಯನ್ನ ಬಲಿಷ್ಠವನ್ನಾಗಿ ಮಾಡ್ತದೆ. ಹಾಗೆಯೇ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಿಂದ ಒಂದಷ್ಟು ಸಾಮರ್ಥ್ಯವನ್ನು ನಾವು ಗಳಿಸ್ಕೊಳ್ತೇವೆ. ನಮ್ಮಲ್ಲಿ ಸಾಮರ್ಥ್ಯ ಇರೋದನ್ನ ಬಳಸಬೇಕು ಎನ್ನುವಂತ ಒಳ ತುಡಿತ ಉಂಟಾಗ್ತದೆ. ಆ ಬಳಸೋದಕ್ಕೆ ನಾವು ಕಾಲು ಕೆರೆದು ಜಗಳ ತೆಗೆಯುವ, ಯುದ್ಧ ಮಾಡುವ ಪ್ರಯತ್ನಕ್ಕೆ ಮುಂದಾಗ್ತೇವೆ. ಎಲ್ಲಿ ಬಲ ಇರುತ್ತದೋ ಆ ಬಲಿಷ್ಠ ವ್ಯಕ್ತಿ ಮತ್ತೊಬ್ಬ ದುರ್ಬಲ ವ್ಯಕ್ತಿಯ ಮೇಲೆ ಯುದ್ಧ ಮಾಡುವಂಥ ಸ್ಥಿತಿಗೆ, ಹಾಗೆಯೇ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಯುದ್ಧ ಮಾಡುವಂಥ ಸ್ಥಿತಿಗೆ ಬರ್ತಾನೆ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ, ಬಲ ಇದೆ ಅಂತ ಹೇಳಿದ್ರೆ ಅದನ್ನು ಉಪಯೋಗಿಸಬೇಕು ಎನ್ನುವಂಥ ಆಂತರಿಕ ತುಡಿತ ವ್ಯಕ್ತಿಯಲ್ಲಿ ಇರ್ತದೆ. ಆ ತುಡಿತ ಅವರನ್ನ ಯುದ್ಧಕ್ಕೆ ಪ್ರೇರೇಪಣೆಯನ್ನು ನೀಡುತ್ತದೆ. ಆ ಯುದ್ಧ ವಿನಾಶವನ್ನು ತಂದುಕೊಡ್ತದೆ. ಹಾಗಾದ್ರೆ ನಮ್ಮಲ್ಲಿರುವಂಥ ಬಲ, ನಮ್ಮಲ್ಲಿರುವಂಥ ಸಾಮರ್ಥ್ಯ ಪ್ರಗತಿಗೆ ಬದಲಾಗಿ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಅನ್ನುವಂಥದ್ದು ಜಿಡ್ಡು ಕೃಷ್ಣಮೂರ್ತಿಯವರ ಅಭಿಪ್ರಾಯ. ಹೇಳ್ತಾರೆ, ಕೇವಲ ಸಾಮರ್ಥ್ಯ ಬೆಳೆಸುವ ಕಾರ್ಯ ವಿನಾಶಕ್ಕೆ ಮತ್ತು ಯುದ್ಧಗಳಿಗೆ ಕಾರಣವಾಗುತ್ತದೆ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ನಾವು ಈ ಮಕ್ಕಳಲ್ಲಿ ಆರ್ಥಿಕ, ಬೌದ್ಧಿಕ ಬಲಿಷ್ಠತೆಯನ್ನು ಬೆಳೆಸೋದ್ರ ಜೊತೆಗೆ ಬಹುತೇಕ ಅವರಲ್ಲಿ ಮಾನವ
ಮಾನವೀಯತೆಯ ಗುಣಗಳನ್ನು ಬೆಳೆಸಬೇಕು ಅನ್ನೋದನ್ನು ಗಮನಿಸ್ತೇವೆ. ಎಲ್ಲಿ ಬಲ ಇರ್ತದೋ ಅಲ್ಲಿ ಸ್ಪರ್ಧೆ ಉಂಟಾಗ್ತದೆ, ಎಲ್ಲಿ ಸ್ಪರ್ಧೆ ಉಂಟಾಗ್ತದೋ ಅಲ್ಲಿ ಸೋಲು ಗೆಲುವಿನ ಮೇಲಾಟ ನಡೀತದೆ, ಸಂಘರ್ಷ ಹೆಚ್ಚಾಗ್ತದೆ, ವೈರತ್ವ ಬೆಳೀತದೆ. ಹಾಗಾಗಿ ಯುದ್ಧ ಅಂದರೆ ನನ್ನ ಬಲವನ್ನು ಪ್ರದರ್ಶಿಸುವಂತಹ ಮತ್ತು ಸಾಬೀತುಪಡಿಸುವಂತಹ ಶಕ್ತಿ ಅನ್ನೋದನ್ನು ತಿಳ್ಕೊಂಡಿರ್ತೇವೆ. ಅದಾಗಬಾರ್ದು. ಅದಕ್ಕೆ ಬದಲಾಗಿ ಶಿಕ್ಷಣ ಮಕ್ಕಳಲ್ಲಿ ಸ್ವಾತಂತ್ರ್ಯ, ಪ್ರೀತಿ, ಉತ್ತಮತನಗಳನ್ನು ಬೆಳೆಸಬೇಕು ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರೀತಿ, ಇನ್ನೊಂದು ಜೀವಿಯ ಬಗ್ಗೆ ನನಗೆ ಒಂದು ಪ್ರೀತಿಯ ಭಾವ ಇರಬೇಕು. ಆಗ ದ್ವೇಷದ ಭಾವ ಬರುವುದಿಲ್ಲ. ದ್ವೇಷ ಇಲ್ಲದೆ ಇದ್ದಾಗ ಯುದ್ಧ ಆಗುವುದಿಲ್ಲ, ಸಂಘರ್ಷ ಆಗುವುದಿಲ್ಲ. ಯುದ್ಧ ಮತ್ತು ಸಂಘರ್ಷಗಳಿಲ್ಲದೆ ಇರುವಾಗ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಬೆಳವಣಿಗೆಯನ್ನು ಪ್ರೋತ್ಸಾಹಿಸ್ತದೆ ಅನ್ನುವಂಥದ್ದು. ಆದರೆ ಇವತ್ತು ಬಹುತೇಕ ಶಿಕ್ಷಣ ಮಾಹಿತಿಯನ್ನು ಮಕ್ಕಳಿಗೆ ನೀಡುವಂತಹ ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವಂತಹ ವಿಧಾನ ಅನ್ನುವಂತಹ ಪರಿಚಯ ಆಗುತ್ತದೆ. ಅದನ್ನು ಬದಲಾಯಿಸಿ ಅವರು ಹೇಳ್ತಾರೆ, ನಿಜವಾದ ಶಿಕ್ಷಣ ಆಂತರಿಕ ಅರಿವು ಮತ್ತು ವಿಕಾಸ ಮಾಡುವುದಾಗಿದೆ. ನನ್ನನ್ನು ನಾನು ತಿಳ್ಕೊಳ್ಬೇಕು. ಅದಕ್ಕೆ ಅವರು ಇನ್ನೊಂದು ಕಡೆ ಹೇಳ್ತಾರೆ, ತನ್ನನ್ನು ತಾನು ಅರಿಯದವ ವ್ಯಕ್ತಿ ಮೂರ್ಖನಾಗ್ತಾನೆ. ತನ್ನನ್ನು ತಾನು ಅರಿಯದವ ಮೂರ್ಖನಾಗಿ ವಿಕಾಸವನ್ನು ಹೊಂದುತ್ತಾನೆ. ಆ ಮೂರ್ಖತ್ವವನ್ನು ಹೋಗಲಾಡಿಸಬೇಕು ಅಂತಂದರೆ ನಮಗೆ ಮಗುವಿನ ಆಂತರಿಕ ವಿಕಾಸ ಆಗಬೇಕು, ಹಾಗೂ ತನ್ನನ್ನು ತಾನು ತಿಳಿದುಕೊಳ್ಳುವಂಥ ಸ್ಥಿತಿಗೆ ಬರಬೇಕು ಅನ್ನುವಂಥದ್ದನ್ನು ಮಾತನಾಡ್ತಾರೆ. ಹಾಗಾಗಿ ನಾವು ಇವತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ, ತಾಂತ್ರಿಕ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದರೆ ಕೇವಲ ತಾಂತ್ರಿಕ ತರಬೇತಿ ಅಲ್ಲ. ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ತಾಂತ್ರಿಕ ತರಬೇತಿ ಅಲ್ಲ, ಅದು ಜೀವನಾವಲೋಕನದ ದೃಷ್ಟಿಯನ್ನು ಕಲಿಸುವುದು, ಜೀವನ ಅವಲೋಕವನ್ನು ಜೀವನಾವಲೋಕನವನ್ನು ಸೃಷ್ಟಿಸುವಂತಹ ಪ್ರವೃತ್ತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಆ ಜೀವನವನ್ನು ಅವಲೋಕಿಸುವಂಥದ್ದು, ನನ್ನ ಸುತ್ತಮುತ್ತ ಏನೇನು ನಡೀತದೆ, ಅದರಲ್ಲಿ ಯಾವುದು ಸತ್ಯ, ಯಾವುದು ಅಸಹ್ಯ, ಯಾವುದು ಬೇಕು, ಯಾವುದು ಬೇಡ ಅನ್ನುವ ಭಾವನೆಯನ್ನು ಬೆಳೆಸಬೇಕು. ಹಾಗೆಯೇ ಆ ಪ್ರೀತಿ ಇದೆಯಲ್ಲ, ಆಂತರಿಕವಾಗಿ ಬೆಳೆಯುವಂಥ ಪ್ರೀತಿ ಇದೆಯಲ್ಲ, ಅದು ಇನ್ನೊಬ್ಬರ ಬಗ್ಗೆ ಗೌರವ ಮನೋಭಾವವನ್ನು ಬೆಳೆಸಬೇಕು. ಆ ಗೌರವ ವಿಶಾಲ ಭಾವನೆಯನ್ನು ಬೆಳೆಸ್ತದೆ. ಹಾಗಾಗಿ ವ್ಯಕ್ತಿ ತನ್ನ ಬಗ್ಗೆ ಅರಿವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಇನ್ನೊಬ್ಬರ ಬಗ್ಗೆ ಪ್ರೀತಿಯನ್ನು ಬೆಳೆಸಬೇಕು. ಹಾಗೂ ಆ ಪ್ರೀತಿ ಇನ್ನೊಬ್ಬರ ಬಗೆಗಿನ ಗೌರವವನ್ನು ಹೆಚ್ಚಿಸುವಂತೆ ಆಗಬೇಕು ಅನ್ನುವಂಥದ್ದನ್ನು ಗಮನಿಸಬೇಕು. ಆ ಹಿನ್ನೆಲೆಯಲ್ಲಿ ವ್ಯಕ್ತಿ ಏನಾಗ್ತಾ ಹೋಗ್ತಾನೆ, ತನ್ನನ್ನು ತಾನು ಅರಿತರೆ ಸರಳತೆಯ ಕಡೆಗೆ ಸಾಕ್ತಾನೆ, ಸುಸಂಸ್ಕೃತಿಯ ಕಡೆಗೆ ಸಾಕ್ತಾನೆ. ಸರಳತೆ ಮತ್ತು ಸುಸಂಸ್ಕೃತ ಜೀವನವನ್ನು ಮೈಗೂಡಿಸಿಕೊಂಡ್ರೆ ಬಹುತೇಕ ಅವನ ಜೀವನದಲ್ಲಿ ಮಹತ್ತರವಾದವನ್ನು ಸಾಧಿಸ್ತಾನೆ. ಜೊತೆಗೆ ಸಾಮಾಜಿಕ ಜೀವನದಲ್ಲಿಯೂ ಶಾಂತಿ ಮತ್ತು ನೆಮ್ಮದಿಯನ್ನು ಹೊಂದ್ತಾನೆ. ಹಾಗಾಗಿ ಶಿಕ್ಷಣ ಅಂತ ಹೇಳಿದ್ರೆ ತನ್ನನ್ನು ತಾನು ಅರಿಯುವಂತೆ ಮಾಡುವುದು, ಶ್ರೇಷ್ಠ ಜೀವನದ ಅವಲೋಕನವನ್ನು ದೃಷ್ಟಿಯನ್ನು ಬೆಳೆಸಿಕೊಳ್ಳುವಂಥದ್ದು, ಪರಸ್ಪರ ಗೌರವವನ್ನು ಬೆಳೆಸುವಂಥದ್ದು, ಸರಳತೆ ಮತ್ತು ಸುಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸಿದರೆ ಬಹುತೇಕ ಅವನು ಈ ರಾಷ್ಟ್ರದ ಸಮಾಜದ ಆಸ್ತಿ ಆಗ್ತಾನೆ ಅನ್ನೋದು. ಹಾಗಾಗಿ ನೀವು ಭಾರತೀಯ ಚಿಂತಕರಲ್ಲಿ 5 ಚಿಂತಕರ ಶಿಕ್ಷಣದ ವಿಚಾರಧಾರೆಗಳನ್ನು ತಿಳ್ಕೊಳ್ಳಿ. ಆ 5 ಯಾರು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಮತ್ತು ಜಿಡ್ಡು ಕೃಷ್ಣಮೂರ್ತಿಯವರು. ಈ ಎಲ್ಲರ ಅಭಿಪ್ರಾಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅನ್ನೋದನ್ನು ಗಮನಿಸಬೇಕು. ಇನ್ನು ಪಾಶ್ಚಿಮಾತ್ಯ ಶಿಕ್ಷಕರ, ಪಾಶ್ಚಿಮಾತ್ಯರ ಶೈಕ್ಷಣಿಕ ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆ ಅರ್ಥ ಆಗಬೇಕು, ಪಾಶ್ಚಿಮಾತ್ಯರು ಅಂದರೆ ಯಾರು. ಬಹುತೇಕ ನೀವು ವಿಶ್ವದ ಭೂಪಟ ನಿಮ್ಮ ಕಣ್ಣೆದುರಿಗೆ ಬಂದರೆ ಆ ಭೂಪಟದಲ್ಲಿ ಆ 4 ದಿಕ್ಕುಗಳನ್ನು ಗುರುತಿಸ್ತೇವೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ. ಹಾಗಾದರೆ ಆ ಭೂಪಟದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ರಾಷ್ಟ್ರಗಳವರನ್ನು
ನಾವು ಪಶ್ಚಿಮ ರಾಷ್ಟ್ರಗಳು ಅಂತ ಕರೀತೇವೆ, ಆ ದೇಶದಲ್ಲಿರುವವರನ್ನ ಪಾಶ್ಚಿಮಾತ್ಯರು ಅಂತ ಕರೀತೇವೆ. ಹಾಗಾದರೆ ಭಾರತ ಪೌರಾತ್ಯ ರಾಷ್ಟ್ರದ ಗುಂಪಿನಲ್ಲಿ ಸೇರ್ತದೆ. ಹಾಗಾದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಚಿಂತಕರು ಶಿಕ್ಷಣದ ಬಗ್ಗೆ ಏನು ವಿಚಾರ ಮಾಡಿದ್ದಾರೆ, ಅವರ ಆಲೋಚನೆಗಳೇನು, ಅವರ ಪ್ರಕಾರ ಶಿಕ್ಷಣದ ಅರ್ಥ ಏನು ಅಂತ ಹೇಳಿದರೆ ಅವರಲ್ಲಿ ಮುಖ್ಯವಾಗಿ 5 ಶಿಕ್ಷಣ ತಜ್ಞರ ವಿಚಾರಧಾರೆಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದರಲ್ಲಿ ಮೊದಲನೆಯವರು ಜೆ ರೂಸೋ. ಜೆ ಅಂತ ಹೇಳಿದ್ರೆ ಜೀನ್ ಜಾಕ್ ರೂಸೋ. ಬಹುತೇಕ ಇವರು ನೀವು ಈ ರೂಸೋ ಅವರ ಹೆಸರನ್ನ ಪ್ರಜಾಪ್ರಭುತ್ವದ ಹುಟ್ಟಿನ ಹಿನ್ನೆಲೆಯಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಅವರ ಹೆಸರನ್ನು ಕೇಳಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಫ್ರಾನ್ಸಿನ ಮಹಾಕ್ರಾಂತಿಗೆ ಮೂಲ ಕಾರಣ ರೂಸೋರವರ ಹೊಸ ವಿಚಾರಗಳಾದಂತಹ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಈ ಹೊಸ ಪರಿಕಲ್ಪನೆಗಳನ್ನು ಬೆಳೆಸ್ತಾರೆ. ರಾಜಪ್ರಭುತ್ವಕ್ಕೆ ಬದಲಾಗಿ ಪ್ರಜಾಪ್ರಭುತ್ವದ ಹುಟ್ಟುಹಾಕುವ ನೆಲೆಯಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರಬೇಕು, ಎಲ್ಲ ಪ್ರಜೆಗಳನ್ನು ಸಮಾನವಾಗಿ ನಡೆಸ್ಕೊಡ್ಬೇಕು, ಹಾಗೂ ಆ ಪ್ರಜೆಗಳಲ್ಲಿ ಸಹೋದರತೆಯ ಭಾವನೆ ಇರಬೇಕು ಅಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಯ ಪರಿಕಲ್ಪನೆಗಳನ್ನು ವಿಶ್ವದಲ್ಲಿ ಮೊಟ್ಟ ಮೊದಲಿಗೆ ಬಳಸಿದವರು ಅಂತ ಹೇಳಿದ್ರೆ ರೂಸೋ. ಅವರನ್ನು ನಾವು ಮಹಾಕ್ರಾಂತಿಯ ರೂವಾರಿ ಅಂತ ಹೇಳಿ ಕರೀತೇವೆ, ಫ್ರಾನ್ಸಿನ ಮಹಾಕ್ರಾಂತಿಯ ರೂವಾರಿ ಅಂತ ಹೇಳಿ ಕರೀತೇವೆ. ಹಾಗಾದರೆ ಅವರ ಶೈಕ್ಷಣಿಕ ವಿಚಾರಧಾರೆಗಳಿಗೆ ಹೋಗುವುದಕ್ಕೆ ಮೊದಲು ಅವರ ಕೃತಿಗಳ ಬಗ್ಗೆ ತಿಳ್ಕೊಳ್ಳಿ. ಅವರ 2 ಶ್ರೇಷ್ಠ ಕೃತಿಗಳು ಅಂತ ಹೇಳಿದ್ರೆ, ಒಂದನೇದು ಸೋಷಿಯಲ್ ಕಾಂಟ್ರಾಕ್ಟ್, ಸಾಮಾಜಿಕ ಒಪ್ಪಂದ ಅಂತ ಹೇಳಿ ಕರೀತೇವೆ. ಇದು ರೂಸೋರವರ ರಾಜಕೀಯ ಸಿದ್ಧಾಂತಗಳನ್ನು ಒಳಗೊಂಡಿರುವಂಥ ಕೃತಿ. ಇನ್ನೊಂದು ಎಮಿಲಿ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೃತಿ, ಅದೊಂದು ಕಾದಂಬರಿ. ಎಮಿಲಿ ಎನ್ನುವಂತಹದ್ದು ರೂಸೋರವರು ಕಲ್ಪಿಸಿಕೊಂಡಿರುವಂತಹ ಮಗುವಿನ ಹೆಸರು. ಆ ಕೃತಿಯಲ್ಲಿ ಮಗು ಹುಟ್ಟಿನಿಂದ ಯಾವ ಯಾವ ವಯಸ್ಸಿನಲ್ಲಿ ಯಾವ ಯಾವ ವಿಭಾಗಗಳಲ್ಲಿ ಹೇಗೆ ವಿಕಾಸವನ್ನು ಹೊಂದುತ್ತಾರೆ ಎಂಬುದನ್ನು ಅವರು ಹೇಳ್ತಾರೆ. ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಕೌಮಾರ್ಯಾವಸ್ಥೆ, ಹೀಗೆ ಬೇರೆ ಬೇರೆ ವಯಸ್ಸಿಗೆ ವಯೋಧರ್ಮಕ್ಕನುಗುಣವಾಗಿ ಮಗು ಹೇಗೆ ಬೆಳವಣಿಗೆಯನ್ನು ಹೊಂದುತ್ತದೆ, ಮಗುವಿನ ಸಹಜ ಬೆಳವಣಿಗೆಗೆ ಅನುಗುಣವಾಗಿ ನಾವು ಶಿಕ್ಷಣವನ್ನು ಕೊಡಬೇಕು ಎಂಬುದನ್ನು ಎಮಿಲಿ ಎನ್ನುವಂಥ ಕಾದಂಬರಿಯವರು ಚಿತ್ರಿಸಿದ್ದಾರೆ, ಬಹಳ ದೀರ್ಘವಾಗಿ ಬರೆದಿದ್ದಾರೆ. ಹಾಗಾದರೆ ರೂಸೋರವರ ಆಲೋಚನೆಗಳು ಪ್ರಕೃತಿವಾದ ಮತ್ತು ಆದರ್ಶವಾದಗಳ ಸಮ್ಮಿಲನವಾಗಿದೆ. ಅವರು ಪ್ರಕೃತಿಯ ಮಧ್ಯದಲ್ಲಿ, ಪ್ರಕೃತಿ ಅಂತ ಹೇಳಿದ್ರೆ ನೇಚರ್ ಒಂದು ಅರ್ಥ ಆದರೆ, ಇನ್ನೊಂದು ನ್ಯಾಚುರಲ್ ಅಂದರೆ ಸಹಜ. ಮಗು ಹುಟ್ಟಿನಿಂದ ಹೇಗೆ ಸಹಜವಾಗಿ ವಿಕಾಸ ಹೊಂದುತ್ತದೋ ಹಾಗೆ ನಮ್ಮ ಶೈಕ್ಷಣಿಕ ಕ್ರಮವೂ ಸಹ ಸಹಜತೆಯ ಜೊತೆಗೆ ಸಂಬಂಧೀಕರಿಸಿಕೊಂಡು ಸಾಗಬೇಕು ಅನ್ನೋದನ್ನು ಅವರು ಹೇಳ್ತಾರೆ. ಹಾಗಾದರೆ ರೂಸೋರವರು ಕಾಣ್ಕೊಳ್ಳುವಂಥದ್ದು ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಸತ್ಯ ಇದೆ. ಆ ಸತ್ಯವನ್ನು ಮಕ್ಕಳಿಗೆ ಪರಿಚಯಿಸಬೇಕು. ಆದ್ದರಿಂದ ಶಿಕ್ಷಣ ಪ್ರಕೃತಿಯ ಮಡಿಲಲ್ಲಿ ಸಾಗಬೇಕು, ಪ್ರಕೃತಿಯ ಮಧ್ಯದಲ್ಲಿ ಸಾಗಬೇಕು ಅನ್ನುವಂಥದ್ದು. ಹಾಗೆಯೇ ಶಿಕ್ಷಣ ಒಂದು ಸಹಜವಾದ ಪ್ರಕ್ರಿಯೆಯಾಗಿ ಸಾಗಬೇಕು. ಹೇಗೆ ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಮಾತನಾಡುವ, ಊಟ ಮಾಡುವ, ನಡೆದಾಡುವ, ಕುಳಿತುಕೊಳ್ಳುವ ಎಲ್ಲ ಕ್ರಿಯೆಗಳನ್ನು ಹೇಗೆ ಕಲಿಸ್ಕೊಳ್ತಾರೋ ಹಾಗೆ ಮಗುವಿನ ಜೀವನದೊಂದಿಗೆ, ಸಾಮಾಜಿಕ ಜೀವನದೊಂದಿಗೆ ಸಂಪರ್ಕವನ್ನು ಇಟ್ಕೊಂಡು ಸಹಜವಾಗಿ ಶಿಕ್ಷಣ ಸಾಗಬೇಕು ಅನ್ನುವಂಥದ್ದು. ಹಾಗಾದರೆ ಶಿಕ್ಷಣ ಒಂದು ಸಾಮಾಜಿಕ ಪ್ರಕ್ರಿಯೆ. ನಾವು ಇವತ್ತೇನಾಗ್ಬಿಟ್ಟಿದ್ದೇವೆ, ಶಿಕ್ಷಣ ಮಗುವಿಗೆ ಮಾತ್ರ ಸೀಮಿತ, ಮಗುವಿನ ವ್ಯಕ್ತಿತ್ವದ ವಿಕಾಸಕ್ಕೆ ಮಹತ್ವ ಕೊಟ್ಟಿದ್ದೇವೆ, ಮಗುವಿನ ವಿವಿಧ ಕೌಶಲಗಳ, ಸಾಮರ್ಥ್ಯಗಳ, ಆಸಕ್ತಿಗಳ, ಅಭಿರುಚಿಗಳ, ಮನೋಧೋರಣೆಗಳ ಮೌಲ್ಯಗಳ ವಿಕಾಸಕ್ಕೆ ಬೆಲೆ ಕೊಟ್ಟಿದ್ದೇವೆ. ಆದರೆ ನಾವು ಸಾಮಾಜಿಕ ಅಂಶವನ್ನು ನಿರ್ಲಕ್ಷಿಸಿದ್ದೇವೆ ಅನ್ನುವಂಥದ್ದನ್ನು ಆಗಲೇ ರೂಸೋರವರು ಹೇಳಿದ್ದಾರೆ 18ನೇ ಶತಮಾನದಲ್ಲಿ. ಹಾಗಾಗಿ ಶಿಕ್ಷಣ ಒಂದು ಸಹಜ ಪ್ರಕ್ರಿಯೆಯಾಗಿದ್ದು ಮಗುವಿನ
ಸಹಜ ಶಕ್ತಿ ಸಾಮರ್ಥ್ಯಗಳ ಸ್ವಾಭಾವಿಕ ವಿಕಾಸವೇ ಶಿಕ್ಷಣ ಅಂತ ಹೇಳ್ತಾರೆ. ಬಹಳಷ್ಟು ನಾವು ತಿಳ್ಕೊಂಡಿದ್ದೇವೆ, ಮಕ್ಕಳಿಗೆ ಯಾಕೆ ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ದೊಡ್ಡವರಾದಾಗ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಈಗಲೇ ಸಿದ್ಧಗೊಳಿಸಬೇಕು. ಅವ್ರು ಹೇಳ್ತಾರೆ, ಶಿಕ್ಷಣ ಮಗುವಿನ ಭವಿಷ್ಯಕ್ಕೆ ಸಿದ್ಧಗೊಳಿಸುವುದಲ್ಲ, ಅದು ಜೀವನವೇ ಆಗಿದೆ. ಲೈಫ್ ಇಟ್ ಸೆಲ್ಫ್ ಎಜುಕೇಶನ್. ಕೇವಲ ನಾಳೆಗಾಗಿ ಮಗುವನ್ನು ಸಿದ್ಧಗೊಳಿಸುವುದು ಶಿಕ್ಷಣದ ಉದ್ದೇಶ ಅಲ್ಲ, ಅದು ಸಹಜವಾಗಿರಬೇಕು ಅನ್ನುವಂಥದ್ದು. ಅವರು ಒಂದು ಹೋಲಿಕೆಯನ್ನು ಕೊಡ್ತಾರೆ. ರುಸುರವರ ಪ್ರಕಾರ ಕೃಷಿಯಿಂದ ಸಸ್ಯಗಳು ಬೆಳೆಯುವಂತೆ, ನಾನು ಆಗಲೇ ಹೇಳಿದೆ ಅವರು ಪ್ರಕೃತಿವಾದಿಗಳು ಅನ್ನೋ ಮಾತನ್ನು. ಹೇಗೆ ಬೀಜವೊಂದನ್ನು ನಾವು ಮಣ್ಣಿನಲ್ಲಿ ಹಾಕಿದರೆ ಅದಕ್ಕೆ ಸೂಕ್ತ ಗೊಬ್ಬರ ನೀರು ಸಿಕ್ಕಿದ್ರೆ, ಹಾಗೆಯೇ ರಕ್ಷಣೆಯ ಬೇಲಿ ದೊರೆತರೆ, ಹಾಗೆಯೇ ಕೀಟ ಮತ್ತು ರೋಗಗಳ ಬಾಧೆಗಳ ನಿವಾರಣೆಗೆ ಕ್ರಿಮಿನಾಶಕಗಳನ್ನು ಕೊಟ್ಟರೆ ಹೇಗೆ ಅದು ಸಹಜವಾಗಿ ಬೆಳೀತದೋ ಹಾಗೆ ಮಕ್ಕಳು ಸಹಜವಾಗಿ ಶಿಕ್ಷಣದಿಂದ ವಿಕಾಸವನ್ನು ಹೊಂದಬೇಕು ಅನ್ನುವುದು. ಅದು ಬಹಳ ಸ್ಪಷ್ಟವಾಗಿರ್ತಾರೆ ಅವರು. ಈ ಮಾತನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮಗು ಜನಿಸಿದಾಗ ಇಲ್ಲದನ್ನು, ಅಂದರೆ ಮಗು ಹುಟ್ಟಿದಾಗ ಮಗುವಿನಲ್ಲಿ ಏನು ಇರೋದಿಲ್ಲೋ ಅದನ್ನು, ಮಗು ಜನಿಸಿದಾಗ ಇಲ್ಲದ್ದನ್ನು ಅವನು ಬೆಳೆದಾಗ ಅವಶ್ಯಕವಾಗಿ ಬೇಕಾದ್ದನ್ನು ಕೊಡುವುದೇ ಶಿಕ್ಷಣ. ಮಗು ಹುಟ್ಟಿದಾಗ ಅದೊಂದು ಜೈವಿಕ ಜೀವಿ, ಅದು ಬೆಳೆದ ಮೇಲೆ ಅದು ಸಾಮಾಜಿಕ ಜೀವಿಯಾಗಿ ತನ್ನ ಕುಟುಂಬದ ಜೊತೆಗೆ, ನೆರೆಹೊರೆಯವರ ಜೊತೆಗೆ, ತನ್ನ ಧಾರ್ಮಿಕ ಸಂಸ್ಥೆಯ ಜೊತೆಗೆ, ತನ್ನ ಸಾಂಸ್ಕೃತಿಕ ಸಂಸ್ಥೆಯ ಜೊತೆಗೆ ಒಡನಾಟ ಬೆಟ್ಟಿ ಇಟ್ಕೊಂಡು ಸಾಮಾಜಿಕ ಗುಣಗಳೊಂದಿಗೆ ಬೆಳೆಯಬೇಕಾಗ್ತದೆ. ಹಾಗಾಗಿ ಕೇವಲ ನಾವು ಜೈವಿಕ ಜೀವಿಗೆ ಬೇಕಾದ ಆಹಾರ, ಬಟ್ಟೆ, ವಸತಿಗಳನ್ನು ಒದಗಿಸುವ ಉದ್ಯೋಗ ಮತ್ತು ಆದಾಯದ ಮೂಲಕ್ಕಾಗಿ ಶಿಕ್ಷಣಕ್ಕೆ ಬದಲಾಗಿ ಮಗು ಒಂದು ಸಮಾಜ ಜೀವಿ. ಆ ಸಾಮಾಜಿಕ ಜೀವಿ ಯಶಸ್ವಿ ಸಾಮಾಜಿಕ ಜೀವನವನ್ನು ಸಾಗಿಸಬೇಕು ಅಂತ ಹೇಳಿದ್ರೆ ಸಾಮಾಜಿಕ ಗುಣಗಳನ್ನು ಬೆಳೆಸಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗೆಯೇ ಅವರಲ್ಲಿ ಅವರ ಶಿಕ್ಷಣದ ವಿಚಾರಧಾರೆಗಳಲ್ಲಿ ಎರಡು ಮುಖ್ಯವಾದಂಥ ತತ್ವಗಳಿವೆ. ಒಂದು ನಕಾರಾತ್ಮಕ ಶಿಕ್ಷಣ. ಈಗ ದೀಪ ಉರಿಯುವಾಗ ಮಗು ಒಂದು ದೀಪಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ತದೆ. ಆವಾಗ ಅಲ್ಲಿದ್ದ ತಾಯಿ ಏನ್ ಮಾಡ್ತಾಳೆ, ಆ ದೀಪದಿಂದ ಮಗುವನ್ನು ದೂರ ಸರಿಸ್ತಾರೆ. ಅಯ್ಯೋ ಕೈ ಸುಟ್ಕೊಂಡ್ಬಿಡ್ತೀಯ, ಅದಕ್ಕೆ ಕೈ ಹಾಕಬೇಡ ಅಂತ. ಆದ್ರೆ ಅವ್ರು ಹೇಳ್ತಾರೆ, ಆ ಮಗು ದೀಪದಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಂಡು ಬೆಂಕಿ ಸುಡುತ್ತದೆ ಎನ್ನುವ ಅನುಭವವನ್ನು ಪಡ್ಕೊಂಡು ನಂತರ ಬೆಂಕಿಯಿಂದ ದೂರ ಇರುವುದನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದೇ ನಕಾರಾತ್ಮಕ ಶಿಕ್ಷಣ. ಹಾಗಾಗಿ ಅವರ ಬಹುಮುಖ್ಯವಾದಂಥ ತತ್ವ ಅಂತ ಹೇಳಿದ್ರೆ ನಕಾರಾತ್ಮಕ ಶಿಕ್ಷಣ ಅಂತ ಹೇಳಿ ಕರೀತೇವೆ. ಅವರ ಮತ್ತೊಂದು ಬಹುಮುಖ್ಯವಾದಂತಹ ಶಿಕ್ಷಣದ ತತ್ವ ಅಂತ ಹೇಳಿದ್ರೆ ಶಿಶು ಕೇಂದ್ರಿತ ಶಿಕ್ಷಣ. ಬಹುತೇಕ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಗಮನಿಸಿದಾಗ ಮೊದಲಿಗೆ ಶಿಕ್ಷಕ ಪ್ರಧಾನ, ಮೇಷ್ಟ್ರು ಏನು ಹೇಳ್ತಾರೋ ಅದೇ ಅಂತಿಮ. ಆದರೆ ನಂತರ ಏನಾಯಿತು, ಶಿಕ್ಷಕ ಹೇಳುವ ವಿಷಯ ಮುಖ್ಯ ಅಂತ ಆಯಿತು. ಸಬ್ಜೆಕ್ಟ್ ಸೆಂಟರ್ಡ್, ಮೊದಲನೇದು ಟೀಚರ್ ಸೆಂಟರ್ಡ್ ಆಯಿತು, ಎರಡನೇದು ಸಬ್ಜೆಕ್ಟ್ ಸೆಂಟರ್ಡ್ ಆಯಿತು. ಈಗ ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಜ್ಞಾನ ಪ್ರವೇಶವಾದಾಗಿನಿಂದ ಆ ಮಗುವಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಮಗುವಿಗಾಗಿ ಶಿಕ್ಷಣ, ಮಗುವಿಗಾಗಿ ಶಾಲೆ, ಮಗುವಿಗಾಗಿ ಶಿಕ್ಷಕನೇ ಹೊರತು ಶಿಕ್ಷಕನಿಗಾಗಿ ಶಾಲೆಗಾಗಿ ಮಗು ಅಲ್ಲ ಅನ್ನುವ ಅಭಿಪ್ರಾಯ ಮನೋವಿಜ್ಞಾನದ ಪ್ರವೇಶದಿಂದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಹಾಗಾಗಿ ಕಲಿಕೆಯಲ್ಲಿ ಶಿಕ್ಷಣದಲ್ಲಿ ಮಗು ಪ್ರಧಾನ, ಮಗುವೇ ಶಿಕ್ಷಣದ ಕೇಂದ್ರ ಬಿಂದು, ಮಗುವಿಗಾಗಿ ಶಾಲೆ, ಮಗುವಿಗಾಗಿ ಶಿಕ್ಷಕ. ಹಾಗಾಗಿ ಚೈಲ್ಡ್ ಸೆಂಟರ್ ಎಜುಕೇಶನ್ ಪ್ರತಿಪಾದಿಸಿದಂತಹ ಮೊದಲ ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞ ಜೆ ರೂಸೋ ಯಾವುದನ್ನು ನೇರವಾಗಿ ಮಗುವಿನ ಮೇಲೆ ಹೇರಲು ಅವನ ಜ್ಞಾನೇಂದ್ರಿಯಗಳ ತರಬೇತಿ ನೀಡುವ ಮೂಲಕ ಸ್ವಾಭಾವಿಕ ರೀತಿಯಲ್ಲಿ ಶಿಕ್ಷಣ ಪಡೆಯುವಂತೆ ಮಾಡಬೇಕು. ನಾವೇನು ಮಾಡ್ತಾ ಇದ್ದೇವೆ, ಮಗುವಿನ ಆಸಕ್ತಿಗಳನ್ನು, ಅಭಿರುಚಿಗಳನ್ನು, ಮನೋಧೋರಣೆಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ತಂದೆ ತಾಯಿಗಳು ಸಹ ಅವರಿಗನಿಸಿದಂತೆ ಮಗು ಬೆಳೆಯಬೇಕು. ನನ್ನ ಮಗು ವೈದ್ಯನಾಗಬೇಕು, ನನ್ನ ಮಗು ಎಂಜಿನಿಯರ್ ಆಗಬೇಕು, ಹೀಗೆ ಅವರದೇ ಆದಂತಹ ಮನೋಧೋರಣೆಗಳನ್ನು ಮಗುವಿನ ಮೇಲೆ ಬಲವಂತವಾಗಿ ಹೇರ್ತಾರೆ. ಹಾಗಾಗಿ ಒಮ್ಮೊಮ್ಮೆ ಆ ಮನೋಧೋರಣೆಗಳಿಗೆ ಅನುಗುಣವಾದಂತಹ ಮನೋಭಾವಗಳು ಮಕ್ಕಳಲ್ಲಿ ಇಲ್ಲದೆ ಹೋದರೆ
ವಿಫಲರಾಗ್ತಾರೆ. ಆ ವಿಫಲತೆ ಅವರನ್ನ ಮತ್ತೆ ಜೀವನದಲ್ಲಿ ಒಂದಷ್ಟು ಜಿಗುಪ್ಸೆಗೆ ಹಚ್ಚುತ್ತದೆ. ಆ ಹಿನ್ನೆಲೆಯಲ್ಲಿ ಬಹುತೇಕ ಮಗುವನ್ನ ನೇರವಾಗಿ ಮಗುವಿನ ಮೇಲೆ ಶಿಕ್ಷಣವನ್ನು ಹೇರದೆ ಅವನ ಜ್ಞಾನೇಂದ್ರಿಯಗಳ ತರಬೇತಿ ನೀಡುವ ಮೂಲಕ ಅವನಲ್ಲಿರುವ ಸಾಮರ್ಥ್ಯಗಳು ಸ್ವಾಭಾವಿಕವಾದ ರೀತಿಯಲ್ಲಿ ಹೊರಹೊಮ್ಮುವಂತೆ ವಿಕಾಸವಾಗುವಂತೆ ಮಾಡಬೇಕು. ಹಾಗಾಗಿ ಮಗು ಅನುಭವಗಳಿಂದ ಕಲಿಯಬೇಕು. ಮಗು ಕೇವಲ ಪುಸ್ತಕದಿಂದ ಕಲಿಯೋದಲ್ಲ, ಮಗು ಅನುಭವಗಳಿಂದ ಕಲಿಯಬೇಕು. ಅನುಭವದಿಂದ ಕಲಿತದ್ದು ಅರ್ಥಪೂರ್ಣವಾದ ಕಲಿಕೆ, ಶಾಶ್ವತವಾದ ಕಲಿಕೆ, ಜೀವನ ಉಪಯುಕ್ತವಾದಂಥ ಕಲಿಕೆ ಆಗ್ತದೆ. ಹಾಗಾಗಿ ಪ್ರಕೃತಿಯಲ್ಲಿ ಅತ್ಯಂತ ವಿಶ್ವಾಸವನ್ನು ಇಟ್ಟವರು ಜೆ ರೂಸೋ ಅವರು ಪ್ರಕೃತಿಯ ಶಿಕ್ಷಣ ಬಹಳ ಉಪಯುಕ್ತವಾದದ್ದು. ಪುಸ್ತಕೀಯ ಶಿಕ್ಷಣವನ್ನು ನಿರಾಕರಿಸ್ತಾರೆ, ಅವರು ವಿರೋಧಿಸ್ತಾರೆ. ಮಗು ಸ್ವತಃ ಆಲೋಚಿಸಬೇಕು. ಪುಸ್ತಕಗಳು ಒಮ್ಮೊಮ್ಮೆ ಏನು ಮಾಡ್ತವೆ, ನಮಗೆ ಗೊತ್ತಿಲ್ಲದೆ ಇರುವ ವಿಷಯವನ್ನು ನಮ್ಮ ಗಮನಕ್ಕೆ ತರ್ತವೆ ಮತ್ತು ನಮ್ಮ ಮೇಲೆ ಹೇರ್ತವೆ. ಅದಕ್ಕೆ ಬದಲಾಗಿ ಮಗು ಜೀವನದ ಅನುಭವಗಳಿಂದ ಸ್ವಯಂ ಆಲೋಚಿಸುವಂತೆ ಮಾಡಬೇಕು. ಒತ್ತಾಯದ ಶಿಕ್ಷಣವನ್ನು ಹೇರಬಾರದು, ಒತ್ತಾಯದ ಶಿಕ್ಷಣವನ್ನು ಹೇರಬಾರದು ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಜೆ ರೂಸೋ ಅವರ ಪ್ರಕಾರ ಮಗುವಿನ ಅಂತಃಶಕ್ತಿಗಳ ಸಹಜ ವಿಕಾಸ ಕಾರ್ಯ ಮಾಡುತ್ತಾ ಏನು ಮಾಡಬೇಕು, ಅವನನ್ನು ಸಂತೋಷಪೂರ್ಣ, ವಿವೇಕಪೂರ್ಣ ಹಾಗೂ ಉಪಯುಕ್ತ ಮಾನವನನ್ನಾಗಿ ರೂಪಿಸಬೇಕು. ನೋಡಿ, ಮಗುವಿಗೆ ಶಿಕ್ಷಣದಿಂದ ಸಂತೋಷ ಆಗಬೇಕು, ವಿವೇಕ ಉದಯ ಆಗಬೇಕು, ಹಾಗೂ ಅವನು ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿ ಆಗಬೇಕು. ಹಾಗಾಗಿ ನಾವು ಮಕ್ಕಳನ್ನು 4 ಗೋಡೆಗಳ ಮಧ್ಯದಲ್ಲಿ ಶಿಕ್ಷಣ ನೀಡೋದಕ್ಕೆ ಬದಲಾಗಿ ಪ್ರಕೃತಿಯಲ್ಲಿ, ಬಯಲಿನಲ್ಲಿ ಶಿಕ್ಷಣವನ್ನು ನೀಡಬೇಕು. ಆಗ ಅವನನ್ನು ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ತಾನೆ, ಅವನ ಆಸಕ್ತಿಗಳು ವಿಕಾಸ ಆಗ್ತವೆ ಅನ್ನುವ ಕಾರಣಕ್ಕಾಗಿ ನಾವು ರೂಸೋರವರು ಅವರ ಮಗು ಕೇಂದ್ರ ಶಿಕ್ಷಣದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ಆಂತರಿಕ ಶಕ್ತಿಗಳ ವಿಕಾಸಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ.